ಗೃಹ ರಕ್ಷಕ ವೃತ್ತಿ ಜೀವನದಲ್ಲಿ ಶಿಸ್ತು, ಸಮಯ ಪಾಲನೆ, ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆ ಹೊಂದಿದ್ರೆ ಅವರ ವೃತ್ತಿ ಜೀವನ ಸಾರ್ಥಕತೆ. ವೀರಣ್ಣ ಕೇಬಡಿಗೆ. ಗೃಹ ರಕ್ಷಕರ ವೃತ್ತಿ ಜೀವನದಲ್ಲಿ ಶಿಸ್ತು, ಸಮಯ ಪಾಲನೆ, ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆ ಹೊಂದಿದ್ದರೆ ಅವರ ವೃತ್ತಿ ಜೀವನ ಸಾರ್ಥಕತೆ ಕಾಣುತ್ತದೆ. ಅಂತಹ ವ್ಯಕ್ತಿತ್ವವನ್ನ ಬಸವರಾಜ ದೊಡ್ಡಪ್ಪ ಅಳವಂಡಿಯವರು ಹೊಂದಿದ್ದರು ಎಂದು ಗೃಹ ರಕ್ಷಕ ದಳ ಕುಕನೂರು ಘಟಕದ ಕಂಪನಿ ಕಮಾಂಡರ್ ಆದ ವೀರಣ್ಣ ಕೆ ಬಡಿಗೇರ್ ಕುಕನೂರು ಪಟ್ಟಣದ ಗೃಹ ರಕ್ಷಕ ದಳದ ಘಟಕದಲ್ಲಿ ಸನ್ಮಾನ ನೆರವೇರಿಸಿ ಮಾತನಾಡಿದರು. ಬಸವರಾಜ ದೊಡ್ಡಪ್ಪ ಅಳವಂಡಿ ಗೃಹ ರಕ್ಷಕ ಮೆಡಲ್ಸ್ಗೆ 645 ಕುಕನೂರು ಘಟಕ ಗೃಹ ರಕ್ಷಕ ದಳ ಇವರು ದಿನಾಂಕ 1/5/2005 ಸ್ವಯಂ ಸೇವಕರಾಗಿ ಸೇರಿ ಸುಮಾರು 19 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾರೆ. ಅಧಿಕಾರಿಗಳ ತರಬೇತಿ ಮತ್ತು ಕಮ್ಯುನಿಕೇಷನ್ ತರಬೇತಿಯನ್ನ ಪಡೆದುಕೊಂಡಿದ್ದಾರೆ. ಕೋವಿಡ್-19 ಸಂದರ್ಭದಲ್ಲಿ ಕೊರೋನಾ ವಾರಿಯರ್ ಆಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಕರ್ನಾಟಕ ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳಾದ ತೆಲಂಗಾಣ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಹಾಗೂ ತಮಿಳುನಾಡು ರಾಜ್ಯಗಳಲ್ಲಿ ಚುನಾವಣಾ ಬಂದೋಬಸ್ತ್ ಕರ್ತವ್ಯಗಳನ್ನು ನಿರ್ವಹಿಸಿದ್ದಾರೆ. ಕುಕನೂರು ಪಟ್ಟಣದ ಬಾವಿಯಲ್ಲಿ ಆಕಳು ಕಾಲು ಜಾರಿ ಬಿದ್ದ ಸಮಯದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಯೊಂದಿಗೆ ಆಕಳನ್ನು ಜೀವಂತವಾಗಿ ಸಂರಕ್ಷಿಸಲು ಶ್ರಮಿಸಿದ್ದಾರೆ. ಇದಕ್ಕೆ ಅಗ್ನಿಶಾಮಕ ಠಾಣಾ ಅಧಿಕಾರಿಗಳು ಪ್ರಮಾಣ ಪತ್ರವನ್ನು ನೀಡಿದ್ದಾರೆ. 2021 ಹಾಗೂ 2023ರಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯವರು ಹಮ್ಮಿಕೊಂಡ ರಕ್ತದಾನ ಶಿಬಿರದಲ್ಲಿ ರಕ್ತದಾನ ಮಾಡಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಇವರ ಸೇವೆಯನ್ನ ಗುರುತಿಸಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು, ಗೃಹ ರಕ್ಷಕ ದಳ, ಪೌರ ರಕ್ಷಣೆ ಹಾಗೂ ರಾಜ್ಯ ವಿಪತ್ತು ಸ್ಪಂದನಾ ಪಡೆಯ ಅಧಿಕಾರಿ ಸಿಬ್ಬಂದಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳ ಪದಕ ಪ್ರದಾನ ಸಮಾರಂಭ 24 ಫೆಬ್ರವರಿ 2026 ಮಂಗಳವಾರ ಆರ್.ಎ. ಮುಂಡೂರ್ಕರ್ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಅಕಾಡೆಮಿ, ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಕರ್ನಾಟಕ ಸರ್ಕಾರವು 2024ನೇ ಸಾಲಿನ ಮಾನ್ಯ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಡಾ. ಜಿ. ಪರಮೇಶ್ವರ್, ಮಾನ್ಯ ಗೃಹ ಸಚಿವರು, ಪೊಲೀಸರು ನಿರ್ದೇಶಕರು ಪ್ರಶಾಂತ್ ಕುಮಾರ್ ಠಾಕೂರ್, ಗೃಹ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕೆ.ವಿ. ಶರತ್ ಚಂದ್ರ, ಕರ್ನಾಟಕ ರಾಜ್ಯದ ಗೃಹ ರಕ್ಷಕ ದಳ ಇಲಾಖೆಯ ಡಿಐಜಿಪಿ ಸವಿತಾ, ಸಂಚಾರ ವಿಭಾಗದ ಡಿಸಿಪಿ ಗೋಪಾಲ್ ಇವರುಗಳ ಸಮ್ಮುಖದಲ್ಲಿ ಬಸವರಾಜ ದೊಡ್ಡಪ್ಪ ಅಳವಂಡಿ ಅವರಿಗೆ ಚಿನ್ನದ ಪದಕ ನೀಡಿ ಗೌರವಿಸಿದ್ದಾರೆ ಎಂದು ಹೇಳಿದ್ದಾರೆ. ಬಸವರಾಜ ದೊಡ್ಡಪ್ಪ ಅಳವಂಡಿ ಮಾತನಾಡಿ, ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ನನಗೆ ಜನರ ಸೇವೆ ಮಾಡುವ ಅವಕಾಶ ದಕ್ಕಿದೆ. ಈ ಕೆಲಸವನ್ನ ಹಲವಾರು ರೀತಿಯಲ್ಲಿ ನಮ್ಮ ಗೃಹ ರಕ್ಷಕ ಘಟಕದ ಕಂಪನಿ ಕಮಾಂಡರ್ ವೀರಣ್ಣ ಕೆ ಬಡಿಗೇರ್ ಸಹಕಾರದೊಂದಿಗೆ 19 ವರ್ಷಗಳ ಕಾಲ ಸೇವೆಯನ್ನ ನಿರ್ವಹಿಸಿಕೊಂಡು ಬರುತ್ತಿದ್ದೇನೆ. ಅವರು ನಿಷ್ಠೆ, ಶಿಸ್ತು, ಸಂಯಮ ಹಾಗೂ ಪಾರದರ್ಶಕ ಕಾರ್ಯಗಳ ನಿರ್ವಹಣೆಗೆ ಸಾಕ್ಷಿಯಾಗಿ ಕೆಲಸ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ಮಾನ್ಯ ಜಿಲ್ಲಾ ಸಮಾದೇಷ್ಟರು ಗೃಹ ರಕ್ಷಕ ದಳ ಕೊಪ್ಪಳ ಜಿಲ್ಲೆ ಹಾಗೂ ವಿಜಯನಗರ ಗೃಹ ರಕ್ಷಕ ದಳ ಸಮಾದೇಷ್ಟರು ಬಸವರಾಜ ಅಗಸರ, ಜಿಲ್ಲಾ ಬೋಧಕರು ಯೋಗೇಂದ್ರ ಎಚ್. ಮಂಜುನಾಥ್, ಎಫ್ಡಿಸಿ ಗೃಹ ರಕ್ಷಕ ದಳ ಕುಕನೂರು ಘಟಕದ ಕಂಪನಿ ಕಮಾಂಡರ್ ವೀರಣ್ಣ ಕೆ ಬಡಿಗೇರ್, ಕುಕನೂರು ಘಟಕ ಅಧಿಕಾರಿ ಬಾಳಪ್ಪ ಯತ್ನಟ್ಟಿ, ಸೀಮಣ್ಣ ಕಂಬಳಿ, ಈರಪ್ಪ ಬಂಗಿ, ರುದ್ರಪ್ಪ ಮದರಿ, ಗವಿಸಿದ್ದಪ್ಪ ಭರಮಪ್ಪ, ಆನಂದ ಮತ್ತು ಕುಕನೂರು ಗೃಹ ರಕ್ಷಕ ದಳ ಘಟಕದ ವತಿಯಿಂದ ಕುಕನೂರು ಘಟಕದ ಗೃಹ ರಕ್ಷಕ ಬಸವರಾಜ ದೊಡ್ಡಪ್ಪ ಅಳವಂಡಿ ಅವರಿಗೆ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಚೆನ್ನಯ್ಯ ಹಿರೇಮಠ, ಎನ್ಕೆಎಸ್ ಟಿವಿ 4 ಕುಕನೂರು. ಸೀನಿಯರ್ ಪ್ರೋಟೋನ್ ಕಮಾಂಡರ್ ವೀರಣ್ಣ ಬಡಿಗೇರ್ ಸರ್, ಅದು ಘಟಕಾಧಿಕಾರಿ ಬಾಳಪ್ಪ ಯತ್ನಟ್ಟಿ ಅವರೇ, ಈರಪ್ಪ ಬಂಗಿ ಅವರೇ, ಸೀಮಣ್ಣ ಕಂಬಳಿ ಅವರೇ, ರುದ್ರಪ್ಪ ಮದ್ರಿ ಅವರೇ, ಬರವಪ್ಪ ಸೀರ್ ಅವರೇ, ಶಾಣಪ್ಪ ಚೌಡೆ ಅವರೇ, ಗುರುಸಿದಪ್ಪ ಕಲಾಗಿ ಅವರೇ, ಮುಖ್ಯಮಂತ್ರಿ ಚಿನ್ನದ ಪದಕ 24ನೇ ತಾರೀಕಿನ ದಿವಸ ಕರ್ನಾಟಕ ರಾಜ್ಯದ ಗೃಹ ಸಚಿವರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ. ಪರಮೇಶ್ವರ್ ಸಾಹೇಬರು ಪ್ರಶಸ್ತಿಯನ್ನು ನೀಡಿದರು, ಗೌರವ. ಇದು ನಮ್ಮ ಕುಕನೂರಿಗೆ ಅಷ್ಟೇ ಒಳ್ಳೆಯ ವಿಷಯ ಅಲ್ಲ, ನಮ್ಮ ಕೊಪ್ಪಳ ಜಿಲ್ಲೆಗೂ ಕೂಡ ನಮ್ಮ ಮುಖ್ಯಮಂತ್ರಿ ಪದಕ ಬಂದಿದ್ದು, ನಮ್ಮ ಜಿಲ್ಲೆಗೆ ಬಂದಿದ್ದು ಸರ್. ಇದು ನಮ್ಮ ಮನೆಯ ಗೃಹ ಸಚಿವರು 24ನೇ ತಾರೀಕು ಸರ್, 24ನೇ ತಾರೀಕಿಗೆ ನಮ್ಮ ಗೃಹ ಸಚಿವರು ಬಸವರಾಜ ಅಳವಂಡಿ ಅವರಿಗೆ ಮುಖ್ಯಮಂತ್ರಿ ಪದಕವನ್ನು ಸನ್ಮಾನಿಸಿದ್ದಾರೆ. ಗೃಹ ಸಚಿವರು ಜಿ. ಪರಮೇಶ್ವರ್ ಅವರು ನಮ್ಮ ಕೊಪ್ಪಳ ಜಿಲ್ಲೆಗೆ ನಮ್ಮ ಒಳ್ಳೆಯ ಹೆಮ್ಮೆ ಆಗಿದೆ. ಹಾಗೂ ನಮ್ಮ ಕುಕನೂರು ಘಟಕಕ್ಕೆ ನಮ್ಮ ವೀರಣ್ಣ ಬಡಿಗೇರ್ ಸರ್ ಘಟಕಾಧಿಕಾರಿ ಕಂಪ್ನಿ ಕಮಾಂಡರ್ ಇರೋದ ಕಾರಣ ನಮ್ಗೆ ಒಳ್ಳೆಯ ವಿಷಯ, ಒಳ್ಳೆಯದಾಗಿದೆ. ದಯವಿಟ್ಟು ಈ ಬಸವರಾಜ ಅಳವಂಡಿ ಅವರಿಗೆ ನಮ್ಮ ವಂದನೆಗಳನ್ನು ಸಲ್ಲಿಸ್ತೇವೆ. ಬಸವರಾಜ ಅಳವಂಡಿ ಅವರು 2024ರಲ್ಲಿ ಮುಖ್ಯಮಂತ್ರಿ ಚಿನ್ನದ ಪದಕ ಆದೇಶ ಆಗಿತ್ತು. ಮೊನ್ನೆ 19ನೇ ತಾರೀಕಿಗೆ ಹೋಗಿ 3 ದಿವಸ ಟ್ರೈನಿಂಗ್ ತೊಗೊಂಡು 24ಕ್ಕೆ ಇದು ಪ್ರಶಸ್ತಿಯನ್ನು ಮುಖ್ಯಮಂತ್ರಿ ಚಿನ್ನದ ಪದಕವನ್ನು ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಬೆಂಗಳೂರು ಹೆಡ್ ಆಫೀಸ್ IG ಆಫೀಸಿಂದ ಆದೇಶದ ಪ್ರಕಾರ
ಹಾಗೂ ನಮ್ಮ ಕುಕ್ನೂರು ಘಟಕದ ಬಸವರಾಜ್ ಅಳಗುಂಡಿ ಅವರು ಇದು ಒಂದು ನಮ್ಮ ಕುಕ್ನೂರು ಘಟಕಕ್ಕೆ ಕೀರ್ತಿ ತಂದಿದ್ದಕ್ಕೆ ಧನ್ಯವಾದಗಳು. ನಮ್ಮ ಎಲ್ಲ ಕುಕ್ನೂರು ಘಟಕ ಅಧಿಕಾರಿಗಳು ಮತ್ತು ಗೃಹ ರಕ್ಷಕರು ಅವರಿಗೆ